ಓಂ ನಮೋ ನಾರಾಯಣಾಯ. ಮಿಥುನ ರಾಶಿಯವ್ರಿಗೆ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ನಿಮ್ಗೆ ಈ ತಿಂಗಳು ಹೊಸ ಅವಕಾಶಗಳು ಬರುತ್ತೆ. ನೀವು ಈ ತಿಂಗಳು ಸೋಂಬೇರಿತನ ಬಿಟ್ಟಿದ್ದೇ ಆದ್ರೆ ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಗೊಂದಲಗಳು ಉಂಟಾಗಬಹುದು. ತಾಳ್ಮೆಯಿಂದ ನಿರ್ಧಾರ ತಗೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ. IT ಕಮ್ಯುನಿಕೇಶನ್ ಹಾಗೂ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಲಾಭಗಳು ಸೂಚನೆ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡಿದ್ರೆ ನಷ್ಟ ಆಗಲಿದೆ, ಎಚ್ಚರಿಕೆ ವಹಿಸಿ. ಈ ತಿಂಗಳು ನೀವು ಇನ್ವೆಸ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರು ಪರವಾಗಿಲ್ಲ, ನೀವು ಬೇರೆಯವ್ರ ಹತ್ರ ಕೆಲಸ ಕಲ್ತಿ ಕ್ಲಾರಿಟಿ ತಗೊಂಡು ಬಿಸ್ನೆಸ್ ನ ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಉದ್ಯೋಗದಲ್ಲಿರೋರ್ಗೆ ಮೇಲಧಿಕಾರಿಗಳ ಗಮನ ಸೆಳೆಯುವ ಅವಕಾಶ ಸಿಗ್ಬಹುದು. ನೀವು ಬೇರೆ ಜನಗಳ ಖುಷಿ ನೋಡಿ ದುಃಖ ಪಡಬೇಡಿ. ಬೇರೆಯವ್ರಿಗೆ ನಿಮ್ ಲೈಫ್ ನ ಕಂಪೇರ್ ಮಾಡ್ಕೋಬೇಡಿ. ಇದರಿಂದ ಈ ತಿಂಗಳು ನಿಮ್ಗೆ ನೆಮ್ಮದಿ ಹಾಳಾಗಬಹುದು. ಗುರುದೃಷ್ಟಿ 7ನೇ ಮನೆಗೆ ಬೀಳೋದ್ರಿಂದ ಯಾರ್ಯಾರಿಗೆ ಮದ್ವೆ ಆಗಿರಲ್ಲ ಅವ್ರಿಗೆಲ್ಲ ಮದ್ವೆ ಆಗೋ ಸಾಧ್ಯತೆ ಉಂಟು. ಹಾಗೂ ಗುರು ಲಗ್ನದಲ್ಲೇ ಇರೋದ್ರಿಂದ ನಿಮ್ಮ ತೂಕ ಜಾಸ್ತಿ ಆಗ್ಬೋದು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಎಕ್ಸರ್ಸೈಸ್, ಯೋಗ ಆ ರೀತಿ ಆಕ್ಟಿವಿಟಿನ ಮಾಡಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನಿಷ್ಠೆ ಇದ್ದಲ್ಲಿ ಸ್ಪಷ್ಟತೆ ಸಿಗುತ್ತೆ. ನಿಮ್ಮ ತಂದೆ ಸಂಬಂಧಪಟ್ಟ ಹಾಗೆ ಹಾಗೂ ಪಿತ್ರಾರ್ಜಿತ ಆಸ್ತಿ ಸಿಗೋ ಸಾಧ್ಯತೆ ಇದೆ. ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಆಸ್ತಿ ಸಿಗೋದು ಲೇಟ್ ಆಗತ್ತೆ. ಶನಿ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿರೋದ್ರಿಂದ ನೀವು ಕೆಲಸದಲ್ಲಿ ಕಷ್ಟಪಟ್ಟಿದ್ದೇ ಆದ್ರೆ ನಿಮ್ ಜೀವನ ಉಜ್ವಲವಾಗಿರುತ್ತೆ. ಶನಿವಾರದಂದು ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳುಬತ್ತಿ ಹಚ್ಚೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.